ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಕೌಂಟ್ಡೌನ್ ಶುರು ಆಗಿಬಿಟ್ಟಿದೆ. ಆದರೆ ಎಕ್ಸಾಮ್ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಾ ಅನ್ನುವಂತ ಅನುಮಾನಗಳು ಮೂಡ್ತಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಎಕ್ಸಾಮ್ಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಬಿಟ್ಟಿದೆಯಾ? ಪ್ರಶ್ನೆ ಪತ್ರಿಕೆಯನ್ನ ಹಂಚೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ಏಜೆಂಟ್ಸ್ಗಳು. ಸಾಮಾಜಿಕ ಜಾಲತಾಣದಲ್ಲಿ ಓಪನ್ ಮೆಸೇಜ್ಗಳೇ ಬರ್ತಿದೆ. ನಿಮಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಬೇಕಾ ಅಂತ ಆಫರ್, ದುಡ್ಡು ಕೊಡಿ ನಿಮಗೆ ಎಕ್ಸಾಮ್ ಪೇಪರನ್ನು ಕೊಡ್ತೀವಿ ತಗೊಳ್ಳಿ ಅಂತ ಮೆಸೇಜು. ಸೋಷಿಯಲ್ ಮೀಡಿಯಾದಲ್ಲಿ ವಿದ್ಯಾರ್ಥಿಗಳಿಗೆ ಓಪನ್ ಆಫರ್ ಕೊಡ್ತಿದ್ದಾರೆ. ನಮಗೆ ರಾಜ್ಯದಲ್ಲಿ ಯಾರ ಮೇಲೂ ಕೂಡ ಭಯ ಇಲ್ಲ, ಪೊಲೀಸು ಇಲಾಖೆ ನೋ ವೇ ಮೈ ವೇ ಹೈವೇ ಅನ್ನೋ ಥರದಲ್ಲಿ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಸೆಕೆಂಡ್ PU ಪರೀಕ್ಷೆ ಒಂದು ಕಡೆ, ಇನ್ನೇನು ಪರೀಕ್ಷೆ ಬಂದೇ ಬಿಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈಗ ಅದರ ಪ್ರಶ್ನೆ ಪತ್ರಿಕೆಗಳು, ಮ್ಯಾಥಮೆಟಿಕ್ಸ್ ಇರ್ಬೋದು, ಮಗದೊಂದು ಇರೋ ಸಬ್ಜೆಕ್ಟ್ಸ್ ಇದೆಯಲ್ಲ, ಎಲ್ಲವೂ ಕೂಡ ಲೀಕ್ ಆಗಿದೆಯಾ ಅಂತ ಪ್ರತಿ ವರ್ಷವೂ ಕೂಡ ಈ ಎಕ್ಸಾಮ್ ಬಂದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಕೂಡ ಬೇರೆ ಬೇರೆ ವಾಟ್ಸಪ್ ಒಂದು ಕಡೆ, ಟೆಲಿಗ್ರಾಮ್ ಒಂದು ಕಡೆ, ಇನ್ಸ್ಟಾಗ್ರಾಮ್ ಒಂದು ಕಡೆ, ಹೀಗೆ ಹಲವು ಜಾಲತಾಣಗಳಲ್ಲಿ ಈ ರೀತಿಯ ಆಫರ್ಗಳು ಬರೋದು ನೋಡಿದ್ವಿ. ಈ ವರ್ಷನೂ ಏನು ಕಡಿಮೆ ಇಲ್ಲ, ಅಂಥದ್ದೇ ಒಂದು ಬೆಳವಣಿಗೆ ಆಗಿದೆ. ನೀವು ದುಡ್ಡು ಕೊಡಿ, ನಾವು ನಿಮ್ಗೆ ಕ್ವಶನ್ ಪೇಪರ್ ಕೊಡ್ತೀವಿ. ಇದೇ ಕ್ವಶನ್ ಪೇಪರ್ ನಿಮ್ಗೆ ಎಕ್ಸಾಮಲ್ಲಿ ಬರೋದು. ಓಪನ್ ಆಫರ್ಗಳನ್ನ ಕೊಡ್ತಿದ್ದಾರೆ ಏಜೆಂಟ್ಗಳು. ಈಗ ಪ್ರಶ್ನೆ ಮೂಡುವಂಥದ್ದು, ಇಲಾಖೆಯಲ್ಲಿ ಬಹಳ ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು, ಒಳಗಿಂದಲೇ ಎಲ್ಲೋ ಸೋರಿಕೆ ಆಗಿದೆಯಾ ಈ ಅನುಮಾನಗಳು. ನೋಡಿ, ಜಾಲತಾಣ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರುವಂತ ಏಜೆಂಟ್ ಮೆಸೇಜ್ನಲ್ಲಿ ತಾನೇ ಏಜೆಂಟ್ ಅಂತ ಘೋಷಣೆ ಮಾಡಿಕೊಂಡಿದ್ದಾನೆ. ಬೇರೆ ಬೇರೆ ಅಕೌಂಟ್ಗಳಿಂದ ಪ್ರಶ್ನೆ ಪತ್ರಿಕೆ ಬೇಕಾ ಎಂತ ಆಫರ್ ನೋಡಿ. ಸೇಮ್ ಪೋಸ್ಟ್ ಅನ್ನ ಬೇರೆ ಬೇರೆ ಅಕೌಂಟ್ಗಳಿಂದ ಶೇರ್ ಮಾಡಿಕೊಂಡಿದ್ದಾರೆ. ಕನ್ನಡ, ಇಂಗ್ಲಿಷ್, ಗಣಿತ ಈ ಪತ್ರಿಕೆಯ ವಿಡಿಯೋಗಳನ್ನ ರಿಲೀಸ್ ಮಾಡಲಾಗಿದೆ. ಕೆಲ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನ ಆತ ಹಂಚ್ಕೊಂಡ್ಬಿಟ್ಟಿದ್ದಾನೆ ಏಜೆಂಟು. ರೀತಿ ಆತ ಸೂಪರ್ ಮ್ಯಾನ್ ಇದ್ದಂಗ, ಆತನ ಯಾರ ಭಯವೂ ಇಲ್ಲ ಅನ್ಸುತ್ತೆ. ಆತನೇ ವಿವಿಧ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಬೇರೆ ಬೇರೆ ಅಕೌಂಟ್ಗಳನ್ನ, ಖಾತೆಗಳನ್ನ ಓಪನ್ ಮಾಡಿಕೊಂಡು, ಬೇಕಾ ಕನ್ನಡ ಪ್ರಶ್ನೆ ಪತ್ರಿಕೆ ನಿಮ್ಗೆ ಬೇಕಾ, ಇಂಗ್ಲೀಷ್ ಬೇಕಾ, ಗಣಿತ ಬೇಕಾ, ನಿಮ್ಗೆ ಯಾವುದು ಬೇಕು ಅಂತ ಹೇಳಿ ವಿಡಿಯೋ ರಿಲೀಸು. ಅಷ್ಟೇ ಅಲ್ಲ, ಕೆಲ ಪ್ರಶ್ನೆ ಪತ್ರಿಕೆಯನ್ನು ವಿಡಿಯೋ ಮಾಡ್ಕೊಂಡು ಅದನ್ನು ಹಂಚ್ಕೊಂಡಿರೋದಲ್ಲದೆ ನಾನೇ ಏಜೆಂಟು ಅಂತ ಬಹಿರಂಗವಾಗಿ ಹೇಳ್ಕೊಂತಿದ್ದಾನೆ. ಬಟ್ ಈಗ ಗಮನಿಸ್ಕೊಳ್ಬೇಕು, ಈ ಸಬ್ಜೆಕ್ಟ್ ಕೋಡು ಜೊತೆಯಲ್ಲಿ ಆ ಪ್ರಶ್ನೆ ಪತ್ರಿಕೆಯ ಸೀರಿಯಲ್ ನಂಬರ್ಸ್ಗಳಿರ್ಬೋದು, ಈ ಮೂಲಕವಾಗಿ ಇದು ಒರಿಜಿನಲ್ಲ ಅಲ್ವಾ, ಇಲಾಖೆಯಿಂದನೇ ಸೋರಿಕೆ ಆಗ್ಬಿಟ್ಟಿದೆಯಾ, ಯಾರೋ ಸಿಬ್ಬಂದಿ ಇಂಥದ್ದನ್ನು ಕೆಲಸ ಮಾಡಿಬಿಟ್ರಾ, ಈ ತನಿಖೆಗೆ ಸಾಗೋದಕ್ಕೆ ಹೆಲ್ಪ್ ಆಗುವಂಥದ್ದೇ ಈ ಸಬ್ಜೆಕ್ಟ್ ಕೋಡ್ ಸಮೇತವಾಗಿ ಅಲ್ಲಿರುವಂಥ ಬಾರ್ ಕೋಡ್ಗಳು ಏನೇನಿರುತ್ತೆ, ನಂಬರ್ಸ್ಗಳು ಏನಿರುತ್ತಲ್ಲ, ಇದರ ಆಧಾರದ ಮೇಲೆ ತನಿಖೆ ಶುರುವಾಗುತ್ತೆ. ಬಟ್ ಇನ್ನೂ ಕೂಡ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಗಳು ಬರ್ತಿಲ್ಲ ದೊಡ್ಡ ಮಟ್ಟದಲ್ಲಿ. ಯಾಕಂದರೆ ಇಲಾಖೆಯ ಸಚಿವರು ಕೂಡ ಮಾತನಾಡಬೇಕು, ಸಾಕಷ್ಟು ಕ್ರಮ ತೆಗೆದುಕೊಳ್ತೀವಿ, ಕಟ್ಟುನಿಟ್ಟಲ್ಲಿ ಎಕ್ಸಾಮ್ಸ್ಗಳಾಗುತ್ತೆ, ಮೊದಲದಾಗಿ ಈ ಕ್ರಮಗಳಾಗಬೇಕು. ಪರೀಕ್ಷೆ ಸಂದರ್ಭದಲ್ಲಿ ಇದು ಫೇಕ್ ಇರ್ಬೋದು ಅಥವಾ ಸತ್ಯನೇ ಇರ್ಬೋದು, ಆದರೆ ವಿದ್ಯಾರ್ಥಿಗಳ ಗೊಂದಲ ಆಗುತ್ತೆ. ಸೀರಿಯಸ್ ಆಗಿ ಓದೋರಿಗೆ ಪ್ರಶ್ನೆ ಪತ್ರಿಕೆ ಇದೆಯಾ ನೋಡೋಣ ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ. ಕೆಲ ಪತ್ರಿಕೆಗಳನ್ನ ಈಗಾಗಲೇ ಬ್ಲರ್ ಮಾಡಿ ಮೆಸೇಜ್ಗಳು ಕೂಡ ಹೋಗ್ತಿದೆ. ವರ್ಷವಿಡೀ ಓದಿದಂಥ ಸ್ಟೂಡೆಂಟ್ಸ್ಗೆ ಈ ಲೀಕಾಸುರರ ಕಾಟ ಅಂತೂ ಕಾಡ್ತಿದೆ. ಜಾಲತಾಣದಲ್ಲಿ ಹೆಚ್ಚಾಗ್ತಿದೆ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಮಾಡುವಂಥ ಲೀಕಾಸುರರು. ವಿದ್ಯಾರ್ಥಿಗಳಿಗೆ ಗೊಂದಲವನ್ನ ಮೂಡಿಸ್ತಾ ಇದೆ ಇದು. ಅಕೌಂಟನ್ನು ಪರಿಶೀಲನೆಗೆ ಮುಂದಾಗಿದೆ ಈಗ ಪರೀಕ್ಷಾ ಮಂಡಳಿ. ಎಚ್ಚೆತ್ಕೊಂಡ್ಬಿಟ್ರು. PU ಪರೀಕ್ಷೆಯ ಪತ್ರಿಕೆಯನ್ನ ಲೀಕ್ ಬಗ್ಗೆ ಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಪೊಲೀಸರಿಗೆ ಮನವಿಯನ್ನ ಈಗ ರಾಜ್ಯ ಶಿಕ್ಷಣ ಇಲಾಖೆ ಮಾಡಿದೆ. ನೋಡಿಯಪ್ಪ, ಇದು ಏನಾಗ್ತಿದೆ ಹೀಗೆ ಅಂತ. ಪ್ರತಿ ಬಾರಿಯೂ ಕೂಡ ಇದೇನು ಹೊಸದೇನು ವಿಚಾರ ಅಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಸ್ವಲ್ಪ ಬ್ಲರ್ ಮಾಡಿ ಇದನ್ನೆಲ್ಲ ಬಿಟ್ಟಿದ್ದಾರೆ. ಮ್ಯಾಥಮೆಟಿಕ್ಸು, ಇಂಗ್ಲೀಷು, ಕನ್ನಡ ವಿವಿಧ ಪ್ರಶ್ನೆ ಪತ್ರಿಕೆಗಳಿದೆ. ಡೇಟ್ ಕೂಡ ಗಮನಿಸ್ಬೋದು ನಾವು, ಅದರಲ್ಲಿ ಕೆಲ ಡೇಟ್ಸ್ಗಳಿದೆ. ನೋಡಿ ಹೆಂಗಿದೆ, ನೋಡಿ ಮಿಡಲಲ್ಲೇ ಏಜೆಂಟ್ ಆಗಿರ್ತೀನಿ, ಬೇಕು ಅಂದರೆ ಮೆಸೇಜ್ ಮಾಡಿ, ನನ್ನ ಅಮೌಂಟ್ ಎಷ್ಟಂತ ನಾನು ಹೇಳ್ತೀನಿ, ಅಲರ್ಟು, ಎಷ್ಟು ರಾಜಾರೋಷವಾಗಿಂಥ ಕೆಲಸಗಳಾಗ್ತಿದೆ ಅಂತ. ನೋಡಿ, ವರ್ಷ ಇಡೀ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ. ಬಟ್ ಇಂಥ ಗೊಂದಲಗಳು ವಿದ್ಯಾರ್ಥಿಗಳ ನಡುವೆ ಶುರುವಾದಾಗ, ಹೌದಾ ಹೆಂಗಿರುತ್ತೆ, ಅದೇ ಸತ್ಯ ಅನ್ನೋ ಮನಸ್ಥಿತಿಗಳು ಸಾಮಾನ್ಯವಾಗಿ ಬರುತ್ತೆ. ಬಟ್ ಈಗ ಅಲರ್ಟ್ ಆಗಿರುವಂಥ ಇಲಾಖೆಯ ಅಧಿಕಾರಿಗಳು, ಪರೀಕ್ಷಾ ಮಂಡಳಿಯವರು ರಾಜ್ಯ ಪೊಲೀಸರಿಗೀಗ ಮನವಿ ಮಾಡಿಕೊಂಡಿದ್ದಾರೆ. ಅಂದರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ರೀತಿ ಅಲರ್ಟ್ ಅನ್ಬೋದು. ನನಗೊಬ್ಬರು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಿದ್ದಾರೆ, ನಾನು ಮಿಡ್ಲಲ್ಲಿ ಏಜೆಂಟಾಗಿ ಕೆಲಸ ಮಾಡ್ತೀನಿ, ಪ್ರಶ್ನೆ ಪತ್ರಿಕೆ ಬೇಕು ಅಂದರೆ ಮೆಸೇಜ್ ಮಾಡಿ ಅಂತ ಒಬ್ಬ ಬಹಿರಂಗವಾಗಿ ಹೇಳ್ಕೊಂತಾನೆ. ಜಾಲತಾಣಗಳಲ್ಲಿ ಓಪನ್ ಆಗಿ ಮೆಸೇಜ್ ಮಾಡಿಬಿಟ್ಟಿದ್ದಾನೆ ಈ ಏಜೆಂಟು.
ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗಿ ಗೊತ್ತಾಗಬೇಕು. ಇಷ್ಟು ರಾಜಾರೋಷವಾಗಿ ಆತ ಸೋಷಿಯಲ್ ಮೀಡಿಯಾದಲ್ಲೇ ಹಂಚ್ಕೊತಾನೆ, ಬ್ಲರ್ ಮಾಡ್ತಾನೆ, ನಾನು ಏಜೆಂಟ್ ಅಂತಾನೆ, ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತಾನೆ ಅಂತಂದ್ರೆ ಇಷ್ಟು ದಿಲ್ದಾರ್ ಆಗಿರುವುದಕ್ಕೆ ಆತನ ಹಿಂದೆ ಸಪೋರ್ಟಿವ್ ಯಾರು, ಯಾರ ಸಹಕಾರದಿಂದ ಹೀಗೆ ಮಾಡ್ತಿದ್ದಾನೆ ಎಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕು.